ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವೀಡಿಯೋ ನಾನು ತಿರುಪತಿದು ಹಾಕಿದಾಗ ತುಂಬ ಜನ ಕೇಳ್ತಾ ಇದ್ರಿ ತಿರುಪತಿ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ. ಸೊ ಹಾಗಾಗಿ ಈ ವಿಡಿಯೋನ ಒಂದು ಕಂಪೈಲ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಹೇಳೋಣ ಅಂತ ಅಂದ್ಕೊಂಡು ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನಲ್ಲಿ ಬರೀ ತಿರುಪತಿಗೆ ಹೆಂಗೆ ಹೋಗಿ ಬರೋದು ಅನ್ನೋದ್ರ ಜೊತೆಗೆ ತಿರುಪತಿನಲ್ಲಿ ಏನೇನು ನಡೀತಾ ಇದೆ, ತಿರುಪತಿನಲ್ಲಿ ಒಂದು ದಿನಕ್ಕೆ ಆ ಹುಂಡಿನಲ್ಲಿ ಎಷ್ಟು ದುಡ್ಡು ಬೀಳುತ್ತೆ, ಹಾಗೂ ವರ್ಷದಲ್ಲಿ 3 ದಿನ ಇದೆ. ಆ 3 ದಿನ ಏನಾದ್ರು ನೀವು ತಿರುಪತಿಗೆ ಹೋಯ್ತು ಅಂತಂದರೆ ತುಂಬ ಈಸಿಯಾಗಿ ತುಂಬ ಬೇಗ ದರ್ಶನ ಆಗುತ್ತೆ. ಸೊ ಆ 3 ದಿನ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಹುಂಡಿನಲ್ಲಿ ಎಷ್ಟು ದುಡ್ಡು ಬೀಳ್ತಿದೆ ಅಂತ ನಿಮಗೆ ಗೊತ್ತಾಗಬೇಕಾಗಿದ್ರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಲಾಸ್ಟಲ್ಲಿ ನಾನು ಈ ವಿಡಿಯೋ ಬಗ್ಗೆ ಆ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ಹೇಳುವಂಥ ವಿಚಾರ ಯಾವುದೇ ಆಗಿರಲಿ ಊಹಾಪೋಹನೋ ಇನ್ನೇನೋ ಮತ್ತೊಂದು ಏನೂ ಅಲ್ಲ. TTDನಲ್ಲಿ ವರ್ಕ್ ಮಾಡ್ತಿರುವಂತಹ ಸದಸ್ಯರಾಗಿರುವಂತಹ ನಮ್ಮ ಎಸ್ ನರೇಶ್ ಕುಮಾರ್ ಅವರು ಈ ಒಂದು ವಿಚಾರನ ಹೇಳಿದರು. ಸೊ ಹಾಗಾಗಿ ಆ ಒಂದು ವಿಚಾರನ ನಿಮಗೂ ಕೂಡ ಕಲೆಕ್ಟ್ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು TTD. ಸೊ ತಿರುಪತಿಗೆ ರೆಗ್ಯುಲರಾಗಿ ಹೋಗ್ತಿರೋರು ಆನ್ಲೈನ್ ಬುಕ್ ಮಾಡಿಕೊಂಡು TTD ಆ್ಯಪನ್ನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಈ TTD ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ, ಯಾರ್ಯಾರಿದ್ದಾರೆ, ಇದು ಗೌರ್ಮೆಂಟಿಂದನಾ ಅಥವಾ ಸಪ್ರೇಟ್ ಬೋರ್ಡಾ, ಇದೆಲ್ಲನೂ ಕೂಡ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಮೇ ಬಿ ನಿಮಗೆ ಹೆಲ್ಪ್ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಕೂಡ ಮಾಡಿ ಮರಿಬೇಡಿ, ಆಯಿತಾ. ಸೊ TTD ಬೋರ್ಡ್ ಏನು ಅಂತ ಅಂದರೆ, ಇದೊಂದು ಯಾವುದೇ ಗೌರ್ಮೆಂಟ್ ಆಗಿರಲಿ ಮತ್ತೊಂದು ಮಗದೊಂದು ಏನೂ ಅಲ್ಲ, ಇದೇ ಸಪ್ರೇಟ್ ಬೋರ್ಡ್ ಆಗಿದೆ. ಇದರಲ್ಲಿ 24 ಜನ 24 ಮೆಂಬರ್ಸ್ ಡೈರೆಕ್ಟರ್ಸ್ ಇದ್ದಾರೆ. ಸೊ ಈ ಡೈರೆಕ್ಟರ್ಸ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಗೊತ್ತಾ? CM ಅಪಾಯಿಂಟ್ ಮಾಡ್ತಾರೆ. ನಮ್ಮ ಚಂದ್ರಬಾಬು ನಾಯ್ಡು ಅವರು ಇದ್ದಾರಲ್ಲ, ಅವರೇ ಈ ಸರಿ ಮುಂದಾಳತ್ವ ತಗೊಂಡು ಈ 24 ಜನನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹಾಗೆ 6 ಜನ ಎಕ್ಸ್ ಆಫೀಸ್ ಮೆಂಬರ್ಸ್ ಕೂಡ ಇದ್ದಾರೆ. ಸೊ ಈ ಒಂದು 24 ಜನ ಎಲ್ಲೆಲ್ಲಿಂದ ಅಂತ ಅಂದರೆ, 3 ಜನ ಕರ್ನಾಟಕದಿಂದ, ಅದರಲ್ಲಿ ಎಸ್ ನರೇಶ್ ಕುಮಾರ್ ಅವರು ಕೂಡ, ಹಾಗೆ ದರ್ಶನ್ ಅಂತ ಒಬ್ಬರಿದ್ದಾರೆ ಅವರು, ಇನ್ನೊಬ್ಬರು HL ದತ್ತು ಅಂತ, ಇವರು CJI ಸಮಥಿಂಗ್ ಇದರಲ್ಲಿ ವರ್ಕ್ ಮಾಡ್ತಿದ್ರು. ತಮಿಳ್ನಾಡಿಂದ 2, ಗುಜರಾತಿಂದ 1, ಹಾಗೆ ಮಹಾರಾಷ್ಟ್ರದಿಂದ 1. ಸೊ ಈ ಜನಗಳನ್ನ ಹೆಂಗೆ, ಈ ಬೇರೆ ಬೇರೆ ಕ್ಷೇತ್ರದಿಂದ ಜನಗಳನ್ನ ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅಂತಂದರೆ, ಯಾವ ಒಂದು ರಾಜ್ಯದಿಂದ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಆ ಒಂದು ವಿಚಾರನ ನೋಡಿಕೊಂಡು ಈ ಜನಗಳನ್ನ, ಈ ಸದಸ್ಯರನ್ನಾಗಿರಲಿ ಈ ಒಂದು ಡೈರೆಕ್ಟರ್ಸ್ನ ಆಗಿರಲಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಸೊ ಈ ಒಂದು TTDದು ಚೇರ್ಮನ್ ಯಾರು ಅಂತಂದರೆ BR ನಾಯ್ಡು ಅವರು. ಸೊ ಇವರು ತುಂಬಾ ಈ ಲಾಸ್ಟ್ ಮೇ ಬಿ ನಿಮಗೆಲ್ಲ ಗೊತ್ತಿರ್ಬೋದು, ತಿರುಪತಿ ಲಡ್ಡು ವಿಚಾರ ಆಗಿರಲಿ, ತಿರುಪತಿನ ಒಂಥರ ಧರ್ಮಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಟೂರಿಸಮ್ ಅನ್ನೋ ಒಂದು ಪ್ಲೇಸ್ ಮಾಡಬೇಕು ಅಂತೆಲ್ಲ ಬೇರೆಯವರು ನೋಡಿದರು. ಹಾಗಾಗಿ ಆ ಒಂದು ಎಲ್ಲನೂ ಕೂಡ ಕಡಿವಾಣ ಹಾಕಿ, ತಿರುಪತಿ ಈಸ್ ಫಾರ್ ಪೂಜೆಗೋಸ್ಕರ, ಒಂದು ಭಕ್ತಿಗೋಸ್ಕರ, ಭಕ್ತಾದಿಗಳಿಗೋಸ್ಕರ, ಹಿಂದೂಗಳಿಗೋಸ್ಕರ ಅಂತ ಹೇಳಿ ಈ ಒಂದು ಇದನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅನ್ನೋದನ್ನು BR ನಾಯ್ಡು ಅವರು ಹಾಗೂ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿಯವರು ಹಾಗೂ ಪವನ್ ಕಲ್ಯಾಣ್ ಅವರು ಇವರೆಲ್ಲೂ ಮುಂದಾಳತ್ವ ತಗೊಂಡು ಈ ಒಂದು ವಿಚಾರನ ನಡೆಸ್ತಿದ್ದಾರೆ. ಸೊ ನಿಮ್ಮೆಲ್ರಿಗೂ ಕೂಡ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನೊಂದು ಬಿಗ್ ನೋಟ್ಸ್ನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ತಿರುಪತಿ ಲಡ್ಡು. ಈಗ ಎಲ್ರಿಗೂ ತಿರುಪತಿದು ಲಡ್ಡು ಕೊಡ್ತಿದ್ವಿ ಅಂತಂದರೆ ವೆಜಿಟೇರಿಯನ್ಸ್ ಅಥವಾ ಜೈನ್ಸ್ ಆಗಿರಲಿ ಇವರು ಯೋಚನೆ ಮಾಡ್ತಾರೆ ತಿರುಪತಿದು ಲಡ್ಡುನಲ್ಲಿ ಇನ್ನೂ ಮಿಕ್ಸ್ ಆಗಿತ್ತು ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ಇದು CBI ತನಿಖೆ ಆಯಿತು. ಈಗ ಒಂದು ಲಾಸ್ಟ್ ವೀಕಲ್ಲಿ ಪ್ರೂವ್ ಕೂಡ ಆಯಿತು, ಅದೆಲ್ಲ ಇತ್ತು ನಿಜ. ಹಾಗೆ ಅದ್ರ ಜೊತೆಗೆ ತುಪ್ಪ ಅಂತ ಹೇಳಿ ಡಾಲ್ಡಾನು ಕೂಡ ಮಿಕ್ಸ್ ಮಾಡ್ತಾ ಇದ್ದಿದ್ದು ಒಂದು ಏಜೆನ್ಸಿ ಕೂಡ ಈ ಒಂದು ಕಳ್ಳ ಒಂದು ವಿಚಾರದಲ್ಲಿ ಆಚೆ ಬಂತು. ಪೇಪರಲ್ಲಿ ಎಲ್ರಿಗೂ ಗೊತ್ತಿದೆ, ಪೇಪರಲ್ಲಿ ಬಂದಿತ್ತು ಕೂಡ. ಸೊ ಈ ಒಂದು ವಿಚಾರನ ಮತ್ತೇನು ಲಡ್ಡುನಲ್ಲಿ ತುಂಬ ಮಿಕ್ಸಿಂಗ್ ಆಗಿದ್ದರಿಂದ ಇದ್ರದ್ದು ಒಂದು ಶುದ್ಧೀಕರಣ ಕೂಡ ಆಯಿತು. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದು ಕೂಡ ಪೊಲಿಟಿಕಲ್ ಒಂದು ವಿಚಾರ, ಏನೇನೋ ಆಗಿ ಮತ್ತೊಂದು ಏನೇನೋ ಆಗಿತ್ತು, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಹಾಗೆ ಇದು ದರ್ಶನದ್ರ ಬಗ್ಗೆ ಆಗಿರಲಿ ಇದೆಲ್ಲನೂ ಕೂಡ ಮಾತಾಡಬೇಕು ಅಂತ ಅಂದರೆ, ನಮ್ಮ ಚಂದ್ರಬಾಬು ನಾಯ್ಡು ಅವರು ಹಾಗೂ BR ನಾಯ್ಡು ಅವರು ಏನು ಮಾಡಿದ್ರು ಅಂತಂದರೆ, ಇಲ್ಲಿ ವರ್ಕ್ ಮಾಡೋರಾಗಿರಲಿ, ಯಾವುದೇ ವರ್ಕ್ ಹೈಯರ್ ಹ್ಯಾಂಡಿಂದ ಲೋವರ್ ಹ್ಯಾಂಡ್ವರೆಗೂ ಕೂಡ ಯಾರೇ ವರ್ಕ್ ಮಾಡೋರು ಹಿಂದೂ, ದಟ್ಟು ಪ್ರಾಕ್ಟಿಸಿಂಗ್ ಹಿಂದೂ ಅವರು ಮಾತ್ರ ವರ್ಕ್ ಮಾಡಬೇಕು. ಹಾಗೆ ಇದರಲ್ಲಿ ತಗೊಳ್ಳುವಂತಹ ಹೂ ತಗೊಳ್ತಾರೆ, ತುಪ್ಪ ತಗೋತಾರೆ, ಮತ್ತೊಂದು ದೇವ್ರಿಗೆ ಬೇಕಾಗಿರುವಂತಹ ತುಂಬ ವಿಚಾರಗಳನ್ನ ತಗೊಳ್ಳೋದು ಮಾಡೋದು, ಅಕ್ಕಿ ಅನ್ನ ಎಲ್ಲ ತಗೊಳ್ತಾರೆ. ಸೊ ಇದೆಲ್ಲನೂ ಕೂಡ ಪ್ರಾಕ್ಟಿಸಿಂಗ್ ಹಿಂದೂ ಆಗಿದ್ದರೆ ಮಾತ್ರ ಆ ಕಾಂಟ್ರಾಕ್ಟನ್ನು ಅವ್ರಿಗೆ ಕೊಡ್ತಾರೆ. ಸೊ ಇದು ಯಾಕೆ ಅಂತಂದರೆ, ಇದು ಒಂದು ಭಕ್ತಿ.
ಒಂದು ದೇವರು ತಿರುಪತಿ ವೆಂಕಟೇಶ್ವರ ಅನ್ನೋದು ಒಂದು ಎಮೋಷನ್ ಅಂತಲೇ ಹೇಳ್ಬೋದು ನಮ್ಮ ಹಿಂದೂಗಳಿಗೆ. ಸೊ ಇದರಲ್ಲಿ ಅನ್ಯ ಜಾತಿಯವರು ಅಥವಾ ಅನ್ಯ ಜಾತಿ ಅನ್ನೋದಕ್ಕಿಂತ ಅನ್ಯ ಧರ್ಮದವ್ರಿಗೆ ಆ ಒಂದು ವ್ಯಾಲ್ಯೂಸ್ ಗೊತ್ತಿರುತ್ತೋ ಅಥವಾ ಅದಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡಿಕೊಂಡು ಈ ಒಂದು ಎಲ್ಲ ಕೆಲಸಕ್ಕೂ ಕೂಡ ನಮ್ಮ ಹಿಂದೂ ಧರ್ಮದವರು ಪ್ರಾಕ್ಟಿಸಿಂಗ್ ಹಿಂದೂ ಅವ್ರು ಮಾತ್ರ ಆಗಿರಬೇಕು ಅಂತ ಹೇಳಿ ಅವರಿಗೆ ಮಾತ್ರ ಇದನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ತಿರುಪತಿಗೆ ಹೋದರೆ ದರ್ಶನ ತುಂಬ ಲೇಟಪ್ಪ, ಅಯ್ಯೋ ಕೂಡ ಹಾಕ್ಬಿಡ್ತಾರೆ ಅದು ಇದು ಅನ್ನೋದೆಲ್ಲನೂ ಇದೆ. ಯಾಕೆ ಗೊತ್ತಾ ದರ್ಶನ ಲೇಟು, ಅಥವಾ ಏನಾದ್ರು ಇಷ್ಟೊಂದು ದುಡ್ಡು ಕೊಡ್ತೀವಿ ಆದರೂ ಕೂಡ ನಾವು ದರ್ಶನ ಲೇಟ್ ಆಗುತ್ತೆ ಅಂತಂದರೆ, ತಿರುಪತಿಗಿರೋದು ಒಂದೇ ದ್ವಾರ. ಐ ಮೀನ್ ಅದು ಗರ್ಭಗುಡಿ ಇದೆಯಲ್ಲ ಅದು ತುಂಬ ಚಿಕ್ಕದು. ಸೊ ಆ ಒಂದು ಗರ್ಭಗುಡಿ ಒಳಗಡೆ ಒಂದೇ ಡೋರಲ್ಲಿ ಹೋಗಬೇಕು, ಒಂದೇ ಡೋರಿಂದ ಆಚೆ ಬರಬೇಕು. ಸೊ ಈ ಒಂದು ಚಿಕ್ಕ ಪ್ರಾಬ್ಲಮಿಂದ ಅವ್ರಿಗೆ ನಮಗೆ ದರ್ಶನಗಳೆಲ್ಲ ತುಂಬ ನಿಧಾನ ಆಗ್ತಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ಕೂಡ TTD ಅವರು ಒಂದು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಗೂಗಲ್ ಆಗಿರಲಿ, ಸಿಸ್ಕೋ ಆಗಿರಲಿ, ಅಥವಾ LIT ಸಮಥಿಂಗ್ ಆ ಒಂದು ಬ್ರ್ಯಾಂಡು, ಅವ್ರ ಜೊತೆಗೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. AI ಮುಖಾಂತರ ಒಂದು ಯಾವ ಥರ ಟೆಕ್ನಾಲಜಿಯಿಂದ ದರ್ಶನಗಳು ಬೇಗ ಆಗೋದಕ್ಕೆ ಆಗಲಿ ಅಂತ. ಸೊ ಅದರದ್ದು ಒಂದು ವಿಚಾರದ ಬಗ್ಗೆ ವರ್ಕ್ ನಡೀತಾ ಇದೆ. ಸೊ ದರ್ಶನ ಕೂಡ ಇನ್ನು ಮುಂದಕ್ಕೆ ನಾವು ತುಂಬ ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇಸಿಕಲಿ ತಿರುಪತಿನಲ್ಲಿ ಯಾವ ಥರ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೋಟೋಕಾಲ್ ಹೆಂಗಿದೆ, ಬೆಳಗ್ಗೆ ಈಗ ದೇವ್ರು ಎಷ್ಟೊತ್ತಿಗೆ ಹೇಳ್ತಾರೆ, ಯಾವ್ಯಾವ ಸೇವೆ ಯಾವ್ಯಾವ್ದಾದ್ಮೇಲೆ ಅನ್ನೋದನ್ನು ಲಿಸ್ಟ್ ಪ್ರಕಾರ ಇವಾಗ ಹೇಳ್ಕೊಂಬರ್ತೀನಿ. ದಯವಿಟ್ಟು ತುಂಬ ಒಂದು ಟೈಮ್ ಕೊಟ್ಟು ತುಂಬ ಒಂದು ಇದರಲ್ಲಿ ನಿಮಗೆ ತಿರುಪತಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋನ ನೋಡಿ, ಇವಾಗ ನೋಡಿ ಹೇಳ್ತೀನಿ. ಸೊ ಬೆಳಗ್ಗೆ ದರ್ಶನ ಐ ಮೀನ್ ದೇವ್ರನ್ನ ಮಲಗಿಸೋ ಟೈಮ್ ಎಷ್ಟೊತ್ತಿಗೆ ಗೊತ್ತಾ, 2:15 2:00 ಒಂದು ದೇವ್ರನ್ನ ಮಲಗಿಸುವಂತಹ ಏಕಾಂತ ಸೇವೆ ನಡೆಯುವಂತಹ ಒಂದು ಟೈಮ್ ನಡೆಯುತ್ತೆ. ಅದೆಷ್ಟೊತ್ತಿಗೆ ಅಂತಂದರೆ 2:15 2:30. ಸೊ ಇಲ್ಲಿಗೆ ಯಾರನ್ನೂ ಬಿಡೋದಿಲ್ಲ. ಈ ಏಕಾಂತ ಸೇವೆನ ದೇವ್ರಿಗೆ ಮಾಡ್ತಾರಲ್ಲ ಈ ಟೈಮಲ್ಲಿ ಯಾರನ್ನೂ ಬಿಡೋದಿಲ್ಲ. ಜಸ್ಟ್ ಮೆಂಬರ್ಸ್ ಆಗಿರಲಿ ಹಾಗೂ ಮತ್ತೇನಂತಾರೆ ಎಂಪ್ಲಾಯೀಸ್ ಅಲ್ಲಿ ಏನು ವರ್ಕ್ ಮಾಡ್ತಾರೆ ಇವ್ರಿಗೆ ಮಾತ್ರ ಅಲೋ ಇರೋದು, ಮಿಕ್ಕಿದ್ದು ಯಾವ ಜನಕ್ಕೂ ಅಲೋ ಇಲ್ಲ. ಸೊ ಬೇಸಿಕಲಿ ದೇವರು ಒಂದು 25 ನಿಮಿಷದಿಂದ 40 ನಿಮಿಷ ಮಾತ್ರ ದಿನದಲ್ಲಿ ನಿದ್ದೆ ಮಾಡೋದು. ನಾವು ದೇವರಿಗೆ ಏಕಾಂತ ಸೇವೆ ಅಂತ ಕೊಡೋದು ಆ ಒಂದು 25 to 40 ಮಿನಿಟ್ಸ್ ಮಾತ್ರ. ಸೊ ಈ ದೇವರನ್ನ ಏಕಾಂತ ಸೇವೆಗೆ ಕರ್ಕೊಂಡು ಹೋಗಿ ಡೋರನ್ನು ಬಂದ್ ಮಾಡ್ತಾರೆ. ಸೊ ಈ ಏಕಾಂತ ಸೇವೆ 10 ಮಿನಿಟ್ಸಲ್ಲಿ ಬೇಗ ಮುಗ್ದೋಗುತ್ತೆ. ಸೊ ಡೋರನ್ನು ಕ್ಲೋಸ್ ಮಾಡಿದ್ಮೇಲೆ ದೇವಸ್ಥಾನದ ಶುದ್ಧೀಕರಣ ನಡೆಯುತ್ತೆ. ಎಷ್ಟೊತ್ತಿಗೆ, ಬೆಳಗ್ಗಿನ ಜಾವ 3 ಗಂಟೆಗೆ ದೇವಸ್ಥಾನ ಶುದ್ಧೀಕರಣ ಮಾಡ್ತಾರೆ. ಸೊ ಇದಾದಮೇಲೆ ದೇವರನ್ನ 3 ಕಾಲಿಗೆ ಎಬ್ಬಿಸ್ಬಿಡ್ತೀವಿ. ಯಾರು ಎಬ್ಬಿಸ್ತಾರೆ ಗೊತ್ತಾ, ತಿರುಪತಿನಲ್ಲಿ ಅದೊಂದು ಪದ್ಧತಿ ಇದೆ. ಏನಂದರೆ ಗೊಲ್ಲಾನೇ ಹೋಗಿ ಡೋರ್ನ ಓಪನ್ ಮಾಡಿ ದೇವ್ರನ್ನ ಎಬ್ಬಿಸ್ಬೇಕು ಅಂತ. ಸೊ ಹಾಗಾಗಿ 3 ಕಾಲಿಗೆ ಒಬ್ಬರು ಗೊಲ್ಲ ಹೋಗಿ ದೇವ್ರನ್ನ ಡೋರ್ ಓಪನ್ ಮಾಡ್ತಾರೆ. ಇದಾದಮೇಲೆ ಸುಪ್ರಭಾತ ಎಷ್ಟೊತ್ತಿಗೆ 3 ಗಂಟೆಯಿಂದ 3:30ವರೆಗೂ ಸುಪ್ರಭಾತ. ಸೊ ಇದು ಸುಪ್ರಭಾತ ಸೇವೆ. ನೀವು ಆನ್ಲೈನ್ TTDನಲ್ಲಿ ನೋಡಿದರೆ ಸುಪ್ರಭಾತ ಸೇವೆ ಅಂತ ಒಂದಿರುತ್ತೆ. ಸೊ ಅದು 3 ಗಂಟೆಯಿಂದ 3:30. ಈ ಸೇವೆಯಲ್ಲಿ ಎಲ್ಲರೂ ಕೂಡ ನಿಂತೇ ಇರಬೇಕು, ಯಾರೂ ಕೂತ್ಕೊಳ್ಳೋ ಹಾಗಿಲ್ಲ. ಸೊ ಇದು ಗರ್ಭಗುಡಿದು ಮುಂದೆನೇ ನಡೆಯುತ್ತೆ. ಈ ಸೇವೆಯಲ್ಲಿ ಆನ್ಲೈನಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿರ್ತೀವಲ್ಲ ಟಿಕೆಟನ್ನು, ಸೊ ಅವರು ದೇವ್ರ ಗುಡಿದು ಮುಂದೆನೇ ಹೋಗಿರ್ತೀವಿ. ಅಲ್ಲೊಂದು ಗರುಡ ಇದೆ. ಸೊ ಆ ಗರುಡದ ಡೋರ್ ಹತ್ರ ನಮ್ಮೆಲ್ಲರೂ ಕೂಡ ನಿಲ್ಲಿಸ್ತಾರೆ. ಸೊ ಇದರಲ್ಲಿ 200 to 250 ಟಿಕೆಟ್ಸ್ನ ಒಂದು ದಿನಕ್ಕೆ ಆನ್ಲೈನಲ್ಲಿ ಸೋಲ್ಡ್ ಮಾಡ್ತಾರೆ. ಇದರಲ್ಲಿ ನಾವು ಲಾಟ್ರಿನಲ್ಲೂ ಕೂಡ ಸುಪ್ರಭಾತ ಸೇವೆದು ಸಿಗುತ್ತೆ. ಲಾಟ್ರಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಸುಮಾರು ಜನ ಕೇಳಿರ್ಬೋದು. ನನ್ನ ಫ್ರೆಂಡ್ ಕೂಡ 2 years ಆದಮೇಲೆ ಡೈಲಿ ಎವ್ರಿ ಟೈಮ್ ಅಪ್ಲೋಡ್ ಮಾಡಿ 2 years ಆದಮೇಲೆ ಸುಪ್ರಭಾತ ಸೇವೆ ಅವರಿಗೆ ಸಿಕ್ಕಿತ್ತಂತೆ ಲಾಟ್ರಿ ಮುಖಾಂತರ. ಸೊ ಅದೊಂದು. ಹಾಗೆ ಇಲ್ಲ ಅಂತಂದರೆ VVIP ಟಿಕೆಟ್ಸ್. ಸೊ VVIP ಈಗ ಸ್ಪೆಷಲ್ ಪೀಪಲ್, ವೆರಿ ಇಂಪಾರ್ಟೆಂಟ್ ಪೀಪಲ್ ಇವರೆಲ್ಲ ಬರ್ತಾರೆ ಅಂದರೆ ಅವ್ರಿಗೊಂದು 25 ಟಿಕೆಟ್ಸ್ನ ಎತ್ತಿಟ್ಟಿರ್ತಾರೆ. ಸೊ ಬೇಸಿಕಲಿ ಆ ಸುಪ್ರಭಾತ ಸೇವೆಗೆ 3 ಗಂಟೆಯಿಂದ 3:30 ಏನು ನಡೆಯುತ್ತಲ್ಲ, ಇಲ್ಲಿ 250ರಿಂದ 300 ಟಿಕೆಟು ಅವರೆಗೂ ಇರುತ್ತೆ. ಸೊ ದೆನ್ ಕಮಿಂಗ್ ಟು 3:30 to 4:30 4 o'clockವರೆಗೂ 3:30ಇಂದ ಅಂದಾಜು 4 ಗಂಟೆವರೆಗೂ ತೋಮಾಲೆ ಸೇವೆ ಅಂತ ನಡೆಯುತ್ತೆ. ನೀವು ಆನ್ಲೈನಲ್ಲಿ ನೋಡಿರ್ತೀರ, ತೋಮಾಲೆ ಸೇವೆಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ. ಸೊ ಇದು ಕೂತ್ಕೊಳ್ಳೋಂಥದ್ದು, ಇದು ಸಿಟ್ಟಿಂಗ್ ಇರುತ್ತೆ. ಸುಪ್ರಭಾತದಲ್ಲಿ ನಿಂತ್ಕೊಂಡು ಮಾಡಬೇಕಾಗತ್ತೆ ಸೇವೆನ, ಇದನ್ನು ಕೂತ್ಕೊಂಡು ಮಾಡಬೇಕಾಗತ್ತೆ. ಇದು ಗರ್ಭಗುಡಿದು ಮುಂದೆನೇ, ಆ ಗರ್ಭಗುಡಿದು ಮುಂದೆ ಡೋರ್ ಇದೆಯಲ್ಲ ಅದರಿಂದ ಆ ಗರುಡ ಡೋರ್ ಏನಿದೆಯಲ್ಲ ಆ ಮಧ್ಯದಲ್ಲಿ ನಮ್ಮೆಲ್ಲರೂ ಕೂಡ ಈ ತೋಮಾಲೆ ಸೇವೆಯಲ್ಲಿ ಟಿಕೆಟ್ ತೊಗೊಂಡಿರೋರನ್ನ ಕೂಡಿಸಿರ್ತಾರೆ. ಇದು 400ರಿಂದ 450 ಟಿಕೆಟ್ಸ್ನ ಸೋಲ್ಡ್ ಮಾಡ್ತಾರೆ. ಇಲ್ಲಿ ದೇವರಿಗೆ ಹೂವಿನ ಅಲಂಕಾರ ಆಗಿರಲಿ, ಬೇರೆ ಬೇರೆ ಅಲಂಕಾರ ಆಗಿರಲಿ, ಈ ಎಲ್ಲನೂ ಮಾಡ್ತಾರಲ್ಲ, ಆ ಒಂದು ಅಲಂಕಾರಗಳನ್ನ ನೋಡುವಂಥ ವ್ಯವಸ್ಥೆ ನಮ್ಮೆಲ್ರಿಗೂ ಕೂಡ ಮಾಡಿಕೊಟ್ಟಿರ್ತಾರೆ.
ದೆನ್ ಅದಾದಮೇಲೆ ಅರ್ಚನೆ. ಸೊ ಅರ್ಚನೆ 4 ಗಂಟೆಯಿಂದ 4:15ವರೆಗೂ ನಡೆಯುತ್ತೆ. ಅದಾದಮೇಲೆ ಆಶ್ರದೋಪಾದ ಅಂತ ಒಂದು ನಡೆಯುತ್ತೆ. ಇದಾದಮೇಲೆ 5 ಗಂಟೆಗೆ ಯಾವ ಒಂದು ದರ್ಶನ ನಡೆಯುತ್ತೆ ಅಂತ ಅಂದರೆ, ನೈಟೆಲ್ಲ ನಿಂತಿರ್ತಾರಲ್ವ ಕಾಯ್ಕೊಂಡು ದೇವ್ರನ್ನ ನೋಡಬೇಕು ಅಂತ. ಸೊ ಧರ್ಮದರ್ಶನದವರು ಅವರಿಗೆ ಈ 5 ಗಂಟೆಗೆ ಬಿಡ್ತಾರೆ. ಸೊ ಇವ್ರನ್ನ ಜಯ ಮತ್ತು ವಿಜಯ ಅಂತ ಒಂದು ಬಾಗಿಲಿದೆ, ಡೋರು, ಅಲ್ಲಿವರೆಗೂ ಬಿಡ್ತಾರಂತೆ. ಸೊ 5:15ಗೆ ಫಸ್ಟ್ ಬೆಲ್ ಆಗುತ್ತೆ. ಸೊ ಫಸ್ಟ್ ಬೆಲ್ ಏನಂತಂದರೆ ಇದು ನೈವೇದ್ಯ ಬೆಲ್ ಅಂತೆ. ಸೊ 5:15ಗೆ ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ಇದೊಂದು 15ರಿಂದ 20 ನಿಮಿಷ ನಡೆಯುತ್ತೆ ಈ ನೈವೇದ್ಯ. ಇದು ತಿರುಮಲದಲ್ಲಿ ಬೆಲ್ ಆಗತ್ತಂತೆ, ಇಡೀ ತಿರುಪತಿಗೆ ಕೆಳಗಡೆವರೆಗೂ ಕೇಳಿಸುತ್ತಂತೆ. ಸೊ ಕೆಲವರು ಅದೊಂದು ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ. ಇದು ದಿನದಲ್ಲಿ ಒಂದು 5ರಿಂದ 6 ಸರಿ ಈ ಬೆಲ್ ಹೊಡಿತಾರೆ, ನೈವೇದ್ಯ ಬೆಲ್ ಅಂತ. ಈ ನೈವೇದ್ಯ ಬೆಲ್ ಆದಮೇಲೆ ಕೂಡ ಕೆಲವರು ಊಟ ಮಾಡ್ತಾರಂತೆ. ಸೊ ಇದು ಈ ಬೆಲ್ಲಿಂದು ತಿರುಮಲದಲ್ಲಿ ಆಗುವಂತಹ ಬೆಲ್, ಇದು ಕೈಯಲ್ಲಿ ಮಾಡ್ತಾರಂತೆ. ಸೇಮ್ ರಿದಮಲ್ಲಿ ಒಂದು 15 ಮಿನಿಟ್ಸ್ ನೈವೇದ್ಯ ಬೆಲ್ ನಡೆಯುತ್ತೆ. ಇದನ್ನು ಒಬ್ಬ ಪರ್ಸನ್ ಕೂತ್ಕೊಂಡು ಹ್ಯಾಂಡ್ ಬೆಲ್ ಮಾಡೋದು, ನಾಟ್ ಎನಿ ಟೆಕ್ನಾಲಜಿ ಅಲ್ಲ. ಸೊ ಇದು ಏನಂತ ಅಂದರೆ ಕೆಳಗಡೆ ಚಂದ್ರಗಿರಿ ಅಲ್ಲಿವರೆಗೂ ಕೂಡ ಈ ಬೆಲ್ಲಿಂದು ಸೌಂಡ್ ಕೇಳಿಸುತ್ತಂತೆ. ಸೊ ಇದನ್ನು ನರೇಶ್ ಕುಮಾರ್ ಅವ್ರು ಹೇಳಿದ್ದು ಈ ಥರ ಆಗತ್ತೆ ಅಂತ. ಸೊ ದೆನ್ 5:45ಗೆ ಫಸ್ಟ್ ಬ್ರೇಕ್, ದಟ್ ಈಸ್ ದ ಪ್ರೋಟೋಕಾಲ್ ಬ್ರೇಕ್. ಇದು ಪ್ರೋಟೋಕಾಲ್ ಬ್ರೇಕ್ ದರ್ಶನ. ದೆನ್ ಆಮೇಲೆ ಜನರಲ್ ಬ್ರೇಕ್ ಅಂತೆ, ಇನ್ನೊಂದು ರೆಫರಲ್ ಬ್ರೇಕ್ ಅಂತೆ. ಈ 3 ಬ್ರೇಕ್ಗಳಿರುತ್ತೆ. ಇದು VVIPಗಳಿಗೆ ಮತ್ತು MLA ಇಂದ ರೆಫರ್ ಆಗಿರುವಂಥ ಜನಗಳಿಗೆ, ಲೋಕಲ್ MLA, ನಾಟ್ ಓನ್ಲಿ MLA, ಲೋಕಲ್ MLA ಅವರಿಂದ ಆಗಿರುವಂಥದ್ದು. ಹಾಗೆ ಜಡ್ಜಸ್ ಆಗಿರಲಿ, ಡಿಗ್ನಿಟರೀಸ್ ಆಗಿರಲಿ, IAS ಆಫೀಸರ್ಸ್ ಆಗಿರಲಿ, ಈ ಎಲ್ಲರೂ ಕೂಡ, ಅಥವಾ ಆರ್ಮಿ ಸೀನಿಯರ್ ಆಫೀಸರ್ಸ್ ಆಗಿರಲಿ, ಇವರೆಲ್ಲ ಬಂತು ಅಂತಂದರೆ ಇವ್ರಿಗೆ ಈ ಒಂದು ಫಸ್ಟ್ ಬ್ರೇಕ್ ಪ್ರೋಟೋಕಾಲ್ ಅಂತ ಇದೆಯಲ್ಲ, ಇದರಲ್ಲಿ 5:45ಗೆ ಈ ಟೈಮಲ್ಲಿ ಅವರನ್ನು ಬಿಡ್ತಾರೆ. ಇದು ಇವರಲ್ಲಿ ಒಬ್ಬರು ಬಂತು ಅಂದರೆ ಇವರಿಗೆ ಆ ಟಿಕೆಟನ್ನು ಅವರಿಗೆ ಅಂತ ಕೊಡ್ತಾರೆ. ಸೊ ಬೇಸಿಕಲಿ 5:15ರಿಂದ 8 ಗಂಟೆವರೆಗೂ 4ರಿಂದ 5,000 ಜನ ದರ್ಶನ ಮಾಡ್ತಾರೆ. ಇವರೆಲ್ಲ VVIP. ಸೊ ಈ ಥರ ಬಂದಿರೋರ್ಗೆ ಆಗಿರುತ್ತೆ. ನೆಕ್ಸ್ಟು ಶ್ರೀವಾಣಿ ಡೊನೇಷನ್ ಟಿಕೆಟ್, 10,000 ಟಿಕೆಟ್, ಡೊನೇಷನ್ ಟಿಕೆಟ್ ಅಂತ ಹೇಳಿ, ಇದು ಶ್ರೀವಾಣಿ ಡೊನೇಷನ್ ಟಿಕೆಟ್ ಅಂತಾರೆ. ಸೊ ಇದು ಬೇಸಿಕಲಿ ಒಬ್ಬ ಪರ್ಸನ್, ಈಗ ನಾನು ಒಬ್ಳು ಹೋಗ್ತೀನಿ ಅಂತಂದರೆ 10,000 ಇದು ಡೊನೇಷನ್, 500 ರೂಪಾಯಿ ಟಿಕೆಟ್ಗೆ ಅಂತ. ಸೊ ಇದು 10 ಗಂಟೆ, ಬೆಳಗ್ಗೆ 10 ಗಂಟೆಗೆ ಈ ಒಂದು ಡೊನೇಷನ್ದು ಇದು ನಡೆಯುತ್ತೆ. ದೆನ್ ಇದಾದಮೇಲೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಸರ್ವದರ್ಶನ ಅಂದರೆ ಧರ್ಮದರ್ಶನ ನಡೀತಾ ಹೋಗುತ್ತೆ. ಮಿಕ್ಕಿದ್ದು ಇಷ್ಟೇ, ಒಂದು ಬೆಳಗ್ಗೆ 10 ಗಂಟೆವರೆಗೂ ಅಷ್ಟೇ ಯಾವುದೇ ಥರ VVIP ಆಗಿರಲಿ, ಸ್ಪೆಷಲ್ ಟಿಕೆಟ್ಸಿಂದ ತೊಗೊಂಡು ಹೋಗಿರುವಂಥ ಒಂದು ಜನಗಳಿಗೆ ದರ್ಶನ. ಇದಾದಮೇಲಿಂದ 11 ಗಂಟೆ ಬೆಳಗ್ಗೆಯಿಂದ ಮತ್ತೆ ನೆಕ್ಸ್ಟ್ ಡೇ ಮಿಡ್ನೈಟ್ 2 ಗಂಟೆ ಬೆಳಗ್ಗೆವರೆಗೂ ಕೂಡ ಧರ್ಮದರ್ಶನ ಅಥವಾ 300 ರೂಪಾಯಿ ಟಿಕೆಟ್ನ ತೊಗೊಂಡು ಹೋಗಿರ್ತೀವಲ್ಲ, 300 ರುಪೀಸ್ ಟಿಕೆಟನ್ನು, ಇವ್ರುಗಳಿಗೆ ಈ 2 ದರ್ಶನಗಳು ನಡೀತಾ ಹೋಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಅನ್ನದಾಸೋಹ. ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ತಿರುಪತಿದು ಊಟ ಎಷ್ಟು ಚೆನ್ನಾಗಿತ್ತು, ಎಷ್ಟು ರುಚಿಯಾಗಿತ್ತು. ಬರೀ ಅನ್ನ ಸಾರು ಅಲ್ಲದೆ ಪಲ್ಯ, ವಡೆ, ಅದು ಇದು ಅಂತ ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳಿ. ಇದ್ರದ್ದು ರುಚಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೈಜೀನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಒಂದು ಅನ್ನದಾಸೋಹಕ್ಕೆ ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಒಂದು ದಿನಕ್ಕೆ 44 ಲಕ್ಷ ಅಂತೆ. ಸೊ ಬೇಸಿಕಲಿ ಒಂದು ದಿನದ ಊಟ ತಿರುಪತಿನಲ್ಲಿ 44 ಲಕ್ಷ ಆಗುತ್ತೆ. ಸೊ ಡೊನೇಷನ್ ಯಾವ ಥರ, ಅನ್ನದಾಸೋಹಕ್ಕೆ ಸ್ಪೆಷಲ್ ಬೇರೆ ಡೊನೇಷನ್, ಅಥವಾ ತಿರುಪತಿದು ಹುಂಡಿದೆ ಬೇರೆ ಡೊನೇಷನ್, ಬೇರೆದು ಅಂತೆಲ್ಲ ಇದೆ, ಎಲ್ಲನೂ ಅವ್ರು ಮಿಕ್ಸ್ ಮಾಡೋದಿಲ್ಲ. ಅನ್ನದಾಸೋಹ ಡೊನೇಷನ್ ಎಷ್ಟು ಬಂದಿದೆ ಗೊತ್ತಾ? ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಾ. ಒಂದು ದಿನಕ್ಕೆ 44 ಲಕ್ಷ ಅಂದರೆ ನೆಕ್ಸ್ಟ್ 10 ಇಯರ್ಸ್ಗೆ ಡೊನೇಷನ್ ಬಂದುಬಿಟ್ಟಿದೆ. ಆರಾಮಾಗಿ ತಿರುಪತಿನಲ್ಲಿ ಊಟ ಅವರು ನಮಗೋಸ್ಕರ ಅಂತ ಹಾಕ್ಬೋದು. ಸೊ ಅಷ್ಟೊಂದು ಬಂದಿದೆ. ನೆಕ್ಸ್ಟು ಇನ್ನೊಂದೇನಾದರೆ, ಈಗ ರೀಸೆಂಟಾಗಿ ನಮ್ಮೆಲ್ರಿಗೂ ತುಂಬ ಖುಷಿ ಆಗ್ತಿರೋಂಥದ್ದು ಟಾಯ್ಲೆಟ್ ಅಷ್ಟು ಕ್ಲೀನಾಗಿದೆ. ನೀರು ಯಾವಾಗಲೂ ಲೈನಲ್ಲಿ ಹೋಗ್ತಾ ಇರೋರಿಗೆ ನೀರು ಸಿಗ್ತಾನೇ ಇರುತ್ತೆ ಅನ್ನೋದು. ಸೊ ಈ ಟಾಯ್ಲೆಟ್ ಯಾಕೆ ಅಷ್ಟು ಕ್ಲೀನಾಗಿದೆ ಅಂತಂದರೆ 10 ಮಿನಿಟ್ಸ್ ಒನ್ಸ್ ಕ್ಲೀನಿಂಗ್ ಮಾಡ್ತಾರಂತೆ ಅಲ್ಲಿ ಬಾತ್ರೂಮಲ್ಲಿ. ಹಾಗೆ ಇಟ್ಸ್ ನಾಟ್ 8 hours ಕ್ಲೀನಿಂಗ್ ಅಥವಾ 12 hours ಕ್ಲೀನಿಂಗ್ ಅಲ್ಲ, 24 hours 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಒಳಗಡೆ ಹೋಗಿ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಾರಂತೆ. ಬಿಕಾಸ್ ಅಷ್ಟು ಲಕ್ಷ ಜನ ಹೋಗ್ತಾ ಇರೋದ್ರಿಂದ ಟಾಯ್ಲೆಟ್ ಅನ್ನೋದನ್ನು ತುಂಬ ಮೇಂಟೈನ್ ಮಾಡೋ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಅದೊಂದು. ದೆನ್ ತಿರುಪತಿನಲ್ಲಿ ತಿರುಮಲದಲ್ಲಿ ಈ ಒಂದು ದೇವಸ್ಥಾನದ TTD ವಿಚಾರಕ್ಕಾಗಿರಲಿ, ಒಂದು ಎಲ್ಲ ವಿಚಾರದಲ್ಲಿ ಕೆಲಸ ಮಾಡ್ತಿರೋದು ಎಷ್ಟು ಜನ ಗೊತ್ತಾ? 22,500 ಜನ. ಕಾಂಟ್ರಾಕ್ಟಲ್ಲಿ ಆಗಿರಲಿ ಅಥವಾ ಪರ್ಮನೆಂಟ್ ಆಗಿರಲಿ ಅಥವಾ ದೇವಸ್ಥಾನದೆಲ್ಲ ಆಗಿರಲಿ, ಎಲ್ಲರನ್ನೂ ಸೇರಿ 22,500 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಬ್ರೇಕ್ಫಾಸ್ಟ್ಗೆ 70,000ದಿಂದ 1 ಲಕ್ಷ ಜನ, 70,000ದಿಂದ 1 ಲಕ್ಷ ಜನ ಬೆಳಗ್ಗೆ ತಿಂಡಿ ತಿಂತಾರೆ.
ಮಧ್ಯಾಹ್ನ 1,00,000 ಜನ, ಹಾಗೆ ಡಿನ್ನರ್ 1,00,000 ಜನ. ಸೊ ಇಷ್ಟು ಲಕ್ಷ ಆಲ್ಮೋಸ್ಟ್ ಮಿನಿಮಮ್ ಅಂದರೂ ಒಂದು 2.25 3 ಲಕ್ಷದವರೆಗೂ ಜನ ಊಟ ತಿಂಡಿ ಎಲ್ಲನೂ ಕೂಡ ತಿರುಪತಿನಲ್ಲಿ ಮಾಡ್ತಾರೆ ಈ ಅನ್ನದಾಸೋಹದಲ್ಲಿ. ಸೊ ಬೆಟ್ಟದಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು ದಿನಕ್ಕೆ 3 ಲಕ್ಷ ಜನ ಇದ್ದೇ ಇರ್ತಾರೆ ಕಂಪಲ್ಸರಿಯಾಗಿ. ಬಿಕಾಸ್ ಟಿಕೆಟನ್ನೇ 85,000 ಟಿಕೆಟನ್ನು ಪರ್ ಡೇಗೆ ಅನೌನ್ಸ್ ಮಾಡ್ತಾ ಇರ್ತಾರೆ ಆನ್ಲೈನಲ್ಲಿ. ಸೊ ಅದು ಬಿಟ್ಟು ಧರ್ಮದರ್ಶನದವರು, ಅದು ಬಿಟ್ಟು ಬೇರೆ ಎಲ್ಲರೂ ಕೂಡ ಸೇರಿ ಒಂದು 3 ಲಕ್ಷ ಜನ ಇದ್ದೇ ಇರ್ತಾರೆ. ಸೊ ಕಮಿಂಗ್ ಟು ಯಾವ ದಿನ ತಿರುಪತಿನಲ್ಲಿ 3 ದಿನ ಇದೆ, ಆ ದಿನದಲ್ಲಿ ನಾವು ಹೋಯಿತು ಅಂತಂದರೆ ತಿರುಪತಿಗೆ ಬೇಗ ದರ್ಶನ ಆಗುತ್ತೆ ಅಂತಂದರೆ ಒಂದು ಯುಗಾದಿದು ನೆಕ್ಸ್ಟ್ ಡೇ. ಸೊ ಯುಗಾದಿದು ನೆಕ್ಸ್ಟ್ ಡೇ ಯಾಕೆ ಹೇಳಿ, ವರ್ಷದೊಳಗೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸುಮಾರು ಜನ ವರ್ಷದೊಳಗೂ ಅದು ಇದು ಅಂತ ಅಂದ್ಕೊಂಡು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಹಾಗಾಗಿ ಆ ದಿನ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ಅದಾದಮೇಲೆ ದೀಪಾವಳಿದು 2ನೇ ದಿನ, ಇದನ್ನು ನೋ ಮೂನ್ ಡೇ ಅಂತೇನೋ ಮಾಡ್ತಾರೆ ತಿರುಪತಿನಲ್ಲಿ. ಸೊ ಹಾಗಾಗಿ ಅದೊಂದು. ದೆನ್ ಇನ್ನೊಂದು ಮಹಾಲಯ ಅಮಾವಾಸ್ಯೆ ದಿನ. ಸೊ ಮಹಾಲಯ ಅಮಾವಾಸ್ಯೆದಲ್ಲಿ ನಾವೆಲ್ಲರೂ ಕೂಡ ಪಕ್ಷ ಅಂತ ಹೇಳಿ ಒಂದು ಸೌತ್ ಕಲ್ಚರಲ್ಲಿ ಮಾಡ್ತೀವಿ, ಸೌತ್ ಇಂಡಿಯನ್ ಕಲ್ಚರಲ್ಲಿ. ಸೊ ಅದನ್ನೆಲ್ಲ ಮನೇಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ತಿರುಪತಿಗೆ ನಾವು ಹೋಗೋದು ಕಮ್ಮಿ ಆಗುತ್ತೆ. ಸೊ ಈ 3 ದಿನದಲ್ಲಿ ದರ್ಶನಗಳು ತುಂಬ ಬೇಗ ಆಗುತ್ತೆ. ತುಂಬ ಬೇಗ ಅಂದರೆ ಎಷ್ಟು ಗೊತ್ತಾ, 20 ಅವರಲ್ಲಿ ಆಗುವಂಥ ದರ್ಶನ 15 ಅವರಲ್ಲಿ ಆಗುತ್ತೆ ಅನ್ನೋದಷ್ಟೇನೆ. ತೀರಾ ದೇವಸ್ಥಾನ ಖಾಲಿ ಇರುತ್ತೆ, ಆರಾಮಾಗಿ ನಾವು ದರ್ಶನ ಮಾಡ್ಕೊಬೋದು, ಆ ಥರದ್ದೆಲ್ಲ ಏನೂ ಅಲ್ಲ. ಮತ್ತು ಯಾವ ಟೈಮಲ್ಲಿ ತುಂಬ ರಶ್ ಇರುತ್ತೆ ಅಂದರೆ ಯುಗಾದಿ ಹಬ್ಬದ ದಿನ ತುಂಬ ರಶ್ ಇರುತ್ತೆ, ವೀಕೆಂಡಲ್ಲಿ ರಶ್ ಇರುತ್ತೆ, ಹಾಗೂ ಶನಿವಾರ, ಎಸ್ಪೆಷಲಿ ಶ್ರಾವಣ ಶನಿವಾರ. ಆ್ಯಂಡ್ ಕರ್ನಾಟಕದಲ್ಲಿ ಬೇರೆ ಟೈಮಲ್ಲಿ ಶ್ರಾವಣ ಇರುತ್ತೆ, ಹಾಗೂ ಆಂಧ್ರದಲ್ಲೇ ಬೇರೆ ಟೈಮಲ್ಲಿ ಶ್ರಾವಣ ಇರುತ್ತೆ. ಸೊ ಆಂಧ್ರದಲ್ಲಿ ಯಾವಾಗ ಶ್ರಾವಣ ಅಂದರೆ ಆ ಒಂದು ಟೈಮಿನ ಶ್ರಾವಣದಲ್ಲಿ ಒಟ್ಟಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ವೈರಲ್ ಟಾಪಿಕ್, ಹುಂಡಿನಲ್ಲಿ, ತಿರುಪತಿ ಹುಂಡಿನಲ್ಲಿ ಒಂದು ದಿನಕ್ಕೆ ಎಷ್ಟು ಲಕ್ಷ, ಎಷ್ಟು ಸಾವಿರ ಅಥವಾ ಎಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ ಅನ್ನೋದನ್ನು ಇವಾಗ ಹೇಳ್ತೀನಿ. ಒಂದು ದಿನಕ್ಕೆ ತಿರುಪತಿ ಹುಂಡಿನಲ್ಲಿ 3.5 ಕೋಟಿಯಿಂದ 5 ಕೋಟಿವರೆಗೂ ಕೂಡ ಕಲೆಕ್ಷನ್ ಆಗೋದಂತೆ. ಓ ಮೈ ಗಾಡ್, ಒಂದು ದಿನಕ್ಕೆ ಅಂದರೆ ಇಮ್ಯಾಜಿನ್. ಸಮ್ ಅಕೇಶನ್ಸಲ್ಲಿ ಇನ್ನೂ ಜಾಸ್ತಿ ಕೂಡ ಕಲೆಕ್ಷನ್ಸ್ ಆಗುತ್ತಂತೆ. ಸೊ ಇದನ್ನೆಲ್ಲ, ಈ ಹುಂಡಿಗೆ ಬರೋ ಅಂಥ ದುಡ್ಡನ್ನೆಲ್ಲ ಅವ್ರು ಖರ್ಚು ಮಾಡೋದಿಲ್ಲ, ಇದನ್ನು ಕಾರ್ಪಸ್ ಫಂಡಾಗಿ ಎತ್ತಿಟ್ಬಿಡ್ತಾರೆ. ಸೊ ಈ ಕಾರ್ಪಸ್ ಫಂಡಲ್ಲಿ ಎತ್ತಿಟ್ಟಿರ್ತಾರಲ್ಲ, ಅದ್ರದ್ದು ಇಂಟ್ರೆಸ್ಟ್ ಬರುತ್ತಲ್ವ, ಆ ಇಂಟ್ರೆಸ್ಟಲ್ಲಿ ಅನ್ನದಾಸೋಹ ನಡೆಯುತ್ತೆ. ಮೆಡಿಕಲ್ ಕಾಲೇಜಸ್ ಆಗಿರಲಿ, ಸ್ಕೂಲ್ಸ್ ಆಗಿರಲಿ, ಅಥವಾ ಈ ಎಲ್ರಿಗೂ ಕೂಡ ಇಲ್ಲಿ 22,500 ಜನ ಕೆಲಸ ಮಾಡಿರ್ತಿರುವಂತಹ ದೇವರಿಗೆ ಅಂತ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ತಿರೋರಿಗೆ ಸ್ಯಾಲ್ರಿ ಆಗಿರಲಿ, ಅಥವಾ ಇದೆಲ್ಲನೂ ಕೂಡ ನಡೀತಾ ಇದೆ. ಸೊ ನೆಕ್ಸ್ಟ್ ಕಮಿಂಗ್ ಟು 10,000 ರೂಪಾಯಿದು ಡೊನೇಷನ್ ಟಿಕೆಟ್ ಏನಾಗುತ್ತೆ ಅಂತಂದರೆ ದೇವಸ್ಥಾನಗಳ ಜೀರ್ಣೋದ್ಧಾರ. ಹಾಗೆ ಆಲ್ ಓವರ್ ವರ್ಲ್ಡಲ್ಲಿ ಯಾವ್ಯಾವುದು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ಬೇಕಾಗಿತ್ತು ಅಂತಂದರೆ ಈ ಒಂದು 10,000 ಡೊನೇಷನ್ ಟಿಕೆಟ್ ಇರುತ್ತಲ್ಲ ಅದರಿಂದ ಹೋಗುತ್ತೆ. ಹಾಗೂ ಯಾವುದಾದ್ರೂ ಹೊಸ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟೆಂಪಲ್ನ ಓಪನ್ ಮಾಡಬೇಕು ಅಂತಂದರೆ ಈ ಒಂದು ಡೊನೇಷನ್ ದುಡ್ಡಿಂದ ಹೋಗುತ್ತೆ. ಸೊ ಮೇ ಬಿ ನೆಕ್ಸ್ಟ್ ಪ್ರಾಜೆಕ್ಟ್, ಇವಾಗ ಬಂದಿರುವಂತಹ TTD ಸದಸ್ಯರದ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತಂದರೆ, ಮೊದಲನೇದಾಗಿ ನಮ್ಮ ದರ್ಶನ ತುಂಬ ಬೇಗ ಆಗಬೇಕು. ಧರ್ಮದರ್ಶನದವರು ತುಂಬ ಕಷ್ಟಪಟ್ಕೊಂಡು ದರ್ಶನ ಮಾಡೋದು ಬೇಡ, ಹಾಗಾಗಿ ಬೇಗ ಅವ್ರಿಗೆ ದರ್ಶನ ಆಗಲಿ ಅಂತ ಟೆಕ್ನಾಲಜಿನ ಕೂಡ ಒಂದು ಮಧ್ಯದಲ್ಲಿ ತಂದು ಒಂದು ನಮ್ಮೆಲ್ರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಹಾಗೆ ಮತ್ತು ಪ್ರಸಾದದ ವಿಚಾರ, ಇವಾಗ ಮುಂಚೆ ನೀವು ಅಂದ್ಕೊಂಡು ಮುಂಚೆ ಎಲ್ರಿಗೂ ಕೂಡ ಪ್ರಸಾದ ಅಲ್ಲಿ ಇಲ್ಲಿ ಸಿಕ್ಬಿಡ್ತಿತ್ತು. ಬಟ್ ಇವಾಗ ತಿರುಪತಿನಲ್ಲಿ ದರ್ಶನ ಆದಮೇಲೆ ಪ್ರಸಾದ ದೇವಸ್ಥಾನದ ಒಳಗಡೆನೆ, ಆ ಒಂದು ಇದರಲ್ಲಿ ಗರ್ಭಗುಡಿಯಿಂದ ಆಚೆ ಬಂದಾಗ ಸಿಗುತ್ತಲ್ಲ ಟೆಂಪಲಲ್ಲಿ, ಅಲ್ಲಿ ಒಳಗಡೆ ಈವನ್ ನೀವು ದರ್ಶನ ಮಾಡ್ಕೊಳ್ದೆ ಫಸ್ಟೇ ನಾನು ಪ್ರಸಾದ ಎತ್ಕೊಂಡ್ಬಂದ್ಬಿಡ್ತೀನಿ ಅಂದರೆ ನೋ, ದೇ ವೋಂಟ್ ಗಿವ್ ಯು. ಸೊ ಬೇಸಿಕಲಿ ಪ್ರಸಾದ ಥರನೇ ನಾವು ನೋಡಬೇಕು. ಅದು ಬಿಟ್ಟು ಪ್ರಸಾದನ ನಾವು ಒಂದು ಸ್ವೀಟೋ ಏನೋ ಒಂದು ಸುಮ್ಮನೆ ಜನರುಗಳಿಗೆ ಹಂಚೋಕ್ಕೋ ಈ ಥರ ಆಗಬಾರ್ದು ಅಂತ ಹೇಳಿ ದರ್ಶನ ಆದಮೇಲೆ ಒಂದು ಪ್ರಸಾದ ಸಿಗೋ ಥರ ಮಾಡಿದ್ದಾರೆ. ಹಾಗೆ ಇನ್ನೊಂದು ಸೇವೆ ಇದೆ, ಶ್ರೀವಾಣಿ ಸೇವಕರು ಅಂತ ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡೋದಿದೆಯಂತೆ. ಇದ್ರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ನರೇಶ್ ಕುಮಾರ್ ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು. ಇದು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು, ಇದಕ್ಕೂ ಕೂಡ ತುಂಬ ವೇಟಿಂಗ್ ಇರುತ್ತೆ. ಇದೇನಂತಂದರೆ ಇದಕ್ಕೆ ನಮಗೆ ಸಿಕ್ತು ಅಂತಂದರೆ ಒಬ್ಬ ಪರ್ಸನ್ನ ಬಿಡ್ತಾರೆ 7 ದಿನಕ್ಕೆ. ಸೊ ಬೇಸಿಕಲಿ 7 ದಿನ ನಾವು ಟೆಂಪಲ್ ಹತ್ತಿರ ಇರ್ತೀವಿ, ನಮಗೆ ಏನೇನು ಕೆಲಸ ಹೇಳ್ತಾರೆ ಅದೆಲ್ಲನೂ ಕೂಡ ನಾವು ಮಾಡಬೇಕಾಗತ್ತೆ. ಕೆಲವರು ಅದೃಷ್ಟವಂತರಿಗೆ ಒಳಗಡೆ ದೇವಸ್ಥಾನದ ಒಳಗಡೆ ಸೇವೆ ಮಾಡುವಂಥ ಕೆಲಸ ಸಿಗುತ್ತೆ. ಇಲ್ಲ ಅಂತಂದರೆ ಅವ್ರು ಏನೇನು ಹೇಳ್ತಾರೆ ಎಲ್ಲ ಕೆಲಸನೂ 7 ದಿನ ಮಾಡಿದ್ಮೇಲೆ ಲಾಸ್ಟ್ ದಿನ ದೇವ್ರದ್ದು ದರ್ಶನ ನಡೆಯುತ್ತೆ. ಅವರೇ ದೇವ್ರ ದರ್ಶನ ನಮಗೆ ಮಾಡಿಸ್ಕೊಡ್ತಾರೆ. ಇದು ಶ್ರೀವಾಣಿ ಸೇವಕರದು ಒಂದು
ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇದನ್ನು ನೀವು ಕೂಡ ಚೆಕ್ ಮಾಡಿ. ಸೊ ಹಾಗೆ ಬೇಸಿಕಲಿ ನಮ್ಮ ಕರ್ನಾಟಕದಿಂದ ಹೆಮ್ಮೆ ಏನು ಅಂತಂದರೆ, ಮೊದಲನೇದಾಗಿ ನಮ್ಮ ನಂದಿನಿ ತುಪ್ಪ ಹೋಗ್ತಾ ಇದೆ, ಅದೇ ದೊಡ್ಡ ಹೆಮ್ಮೆ. ಅದಾದಮೇಲೆ ಕೂಡ ನಮಗೆ ಗೊತ್ತಿಲ್ಲದೇ, ನಮಗೆ ಈ ವಿಚಾರ ಮೇ ಬಿ ಗೊತ್ತೇ ಇರಲಿಲ್ಲ, ಇವ್ರು ಹೇಳಿಲ್ಲ ಅಂದರೆ ಗೊತ್ತೇ ಆಗ್ತಿರ್ಲಿಲ್ವೇನೋ. ಸೊ ನಮ್ಮ ಪ್ರೆಸೆಂಟ್ ಗೌರ್ಮೆಂಟ್ ಏನಿದೆಯಲ್ಲ, ಅವರು 25 ಎಕರೆನ ಕೊಡ್ತಾ ಇದ್ದಾರಂತೆ. ಸೊ ಬೇಸಿಕಲಿ ಸಮ್ ಡಿಸ್ಕಷನ್ಗೆ TTDಯ ಯಾರು ಚೇರ್ಮನ್ BR ನಾಯ್ಡು ಅವರು ನಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ರಂತೆ. ಸೊ ಆವಾಗ ಈ ಒಂದು ಗೌರ್ಮೆಂಟ್ ಜೊತೆ ಈ ಒಂದು ಡಿಸ್ಕಷನ್ ಆಗಿದೆ. 25 ಎಕರ್ಸ್ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ ಅಂತ ತಿರುಪತಿ ಒಂದು ವಿಚಾರಕ್ಕೆ. ಹಾಗೆ ಯಡಿಯೂರಪ್ಪ ಅವರು ಇದ್ದಿದ್ದ ಟೈಮಲ್ಲಿ ಒಂದು 49 ಎಕರೆದು ಫೈಲ್ ಪಾಸ್ ಆಗಿರಲಿಲ್ಲ. ಸೊ ಆ ಒಂದು ಫೈಲ್ನ ಕೂಡ ಈ ಗೌರ್ಮೆಂಟ್ ಪಾಸ್ ಮಾಡ್ತಿದ್ದಾರಂತೆ. ಸೊ ತುಂಬ ಖುಷಿ ವಿಚಾರ ಅಲ್ವಾ ಗೌರ್ಮೆಂಟ್ ಬಗ್ಗೆ. ಹಾಗೆ ನಮ್ಮ HDK ಕುಮಾರಸ್ವಾಮಿ ಅವರು ಕೂಡ 100 EV ಬಸ್ಸನ್ನು ದೇವಸ್ಥಾನಕ್ಕೆ ಅಂತ ಡೊನೇಟ್ ಮಾಡ್ತಾ ಇದ್ದಾರೆ. ಹಾಗೆ ಮುರುಗೇಶ್ ಮಿರಾನಿ ಸೊ ಮುರುಗೇಶ್ ಇವರು ಶುಗರ್ ಬಿಗ್ಗೆಸ್ಟ್ ಶುಗರ್ ಫ್ಯಾಕ್ಟ್ರಿ ಇಟ್ಟಿರೋರು, ಇವರು ಕೂಡ ತಿರುಪತಿಗೆ ಒಂದು ಡೊನೇಷನ್ ಮುಖಾಂತರ ಆಗಿರಲಿ ಅಥವಾ ಫ್ಯಾಕ್ಟ್ರಿ ಪ್ರೈಸಲ್ಲಿ ಶುಗರ್ನ ಕೊಡುವಂಥದ್ದಾಗಿರಲಿ, ಈ ಒಂದು ವಿಚಾರದ ಬಗ್ಗೆ ಇವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದಿಂದ ಕೂಡ ತುಂಬಾ ಸೇವೆಗಳು ಹೋಗ್ತಾ ಇದೆ ತಿರುಪತಿಗೋಸ್ಕರ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ವಿಚಾರನೂ ನಿಮ್ಗೆ ಏನೇನು ಕ್ವೆಶನ್ ಇತ್ತು ಅದನ್ನೆಲ್ಲ ನಾನು ಹೇಳಿದ್ದೀನಿ ಅನಿಸುತ್ತೆ. ತಿರುಪತಿಗೆ ಹೇಗೆ ಹೋಗಿ ಬರಬೇಕು ಅನ್ನೋ ವಿಚಾರನ ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೀನಿ. ಇದು ಅದರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ತಿರುಪತಿ, ಅಫಿಷಿಯಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಯೂಸ್ ಆಗಿತ್ತು ಅಥವಾ ನೀವು ಒಂದು ವಿಚಾರನ ತಿಳ್ಕೊಂಡಿದ್ರಿ ಅಥವಾ ಇನ್ನೂ ಯಾರಿಗಾದರೂ ಹೇಳೋಣ ಅನ್ನೋ ಹಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.